ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ಪ್ರಯಾಣ ಮತ್ತಷ್ಟು ಸುಲಭ ಮಾಡಲಿಕ್ಕೆ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಇದೀಗ ಹಸಿರು ನಿಶಾನೆಯನ್ನ ತೋರಿಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಲೋಕಮಾನ್ಯ ತಿಲಕ್ ಟರ್ಮಿನಲ್ ವರೆಗೆ ಸಂಚರಿಸಲಿರುವಂತಹ ಈ ಒಂದು ರೈಲು ವಾರಕ್ಕೆ 2 ದಿನ ಓಡಾಟವನ್ನ ನಡೆಸಲಿದೆ. ಇನ್ನು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಬಂದಿರುವುದು ಎಲ್ಲರ ಗಮನವನ್ನ ಸೆಳೆದಿದೆ. ಬೆಂಗಳೂರು ಮುಂಬೈ ಹೊಸ ಎಕ್ಸ್ಪ್ರೆಸ್ ಟ್ರೈನ್ಗೆ ಚಾಲನೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ರಿಂದ ರೈಲಿಗೆ ಹಸಿರು ನಿಶಾನೆ. ಬೆಂಗಳೂರು ಮುಂಬೈ ನಡುವಿನ ಹೊಸ ಎಕ್ಸ್ಪ್ರೆಸ್ ರೈಲ್ಗೆ ಬೈಯಪ್ಪನಹಳ್ಳಿ ಸಮೀಪದ ಎಸ್ಎಂಟಿವಿ ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವಾರಕ್ಕೆ 2 ಬಾರಿ ಮಾಡಲಿರುವ ಈ ರೈಲು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಪುಣೆ ಮಾರ್ಗವಾಗಿ ಸಂಚರಿಸಲಿದೆ. ಹೊಸದಾಗಿ ಚಾಲನೆ ನೀಡಿದ ರೈಲಿನಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಿದಂತಾಗಿದೆ. ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹಾಗೂ ಬೆಂಗಳೂರು ಸೆಂಟ್ರಲ್ ಸಂಸದ ಪಿಸಿ ಮೋಹನ್ ರೈಲ್ಗೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ನಿಯಂತ್ರಣಗೊಳಿಸುವುದಕ್ಕೋಸ್ಕರ ಈ ಹೊಸ ರೈಲು ಸೇವೆಯನ್ನ ಆರಂಭಿಸಲಾಗಿದ್ದು, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ವರೆಗೆ ಈ ರೈಲು ವಾರಕ್ಕೆ 2 ದಿನ ಸಂಚರಿಸಲಿದೆ. ಮಂಗಳವಾರ ಮತ್ತು ಶನಿವಾರ ಬೆಂಗಳೂರಿನಿಂದ ಮುಂಬೈಗೆ ರೈಲು ಹೊರಡಲಿದ್ದು, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಲಿದೆ. ಈ ರೈಲು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಪುಣೆ ಮತ್ತು ಮುಂಬೈ ನಗರಗಳ ನಡುವಿನ ಸಂಪರ್ಕ ಕಲ್ಪಿಸಲಿದೆ. ಇನ್ನು ಈ ಹೊಸ ರೈಲಿನಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಒಟ್ಟು 17 ಬೋಗಿಗಳನ್ನು ಅಳವಡಿಸಲಾಗಿದ್ದು, 1 AC 2 ಟೈರ್, 4 AC 3 ಟೈರ್, 6 ಸ್ಲೀಪರ್ ಹಾಗೂ 4 ಸಾಮಾನ್ಯ ದರ್ಜೆಯ ಕೋಚ್ಗಳು ಸೇರಿದಂತೆ ವಿವಿಧ ವರ್ಗದ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಈ ಹೊಸ ರೈಲು ಸೇವೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಎನ್ನಲಾಗಿದೆ. ಮೆಟ್ರೋದಲ್ಲಿ ಬಂದ ಕೇಂದ್ರ ಸಚಿವ ಸೋಮಣ್ಣ. ಇನ್ನೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದ ಪೆಟ್ರೋಲ್ ಮಿತ ಬಳಕೆ ಹಾಗೂ ಪರಿಸರ ಸ್ನೇಹಿ ಸಾರಿಗೆ ಬಳಕೆಯ ಕರೆಗೆ ಸ್ಪಂದಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ಕಾರ್ಯಕ್ರಮಕ್ಕೆ ಖಾಸಗಿ ವಾಹನದಲ್ಲಿ ಬರದೆ ನಮ್ಮ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಸ್ವಾಮಿ ವಿವೇಕಾನಂದ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಸಚಿವರು ಬಳಿಕ ಅಲ್ಲಿಂದ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಎಸ್ಎಂಟಿವಿ ರೈಲು ನಿಲ್ದಾಣಕ್ಕೆ ತೆರಳಿದ್ದಾರೆ. ಮಿತವ್ಯಯ ಮಾಡೋದ್ರಿಂದ ಜನ ಸಾಮಾನ್ಯರಿಗೆ ನೆರವಾಗಬಹುದು. ಅದರಿಂದ ಎಲ್ಲರೂ ಆದಷ್ಟು ಸಾರ್ವಜನಿಕ ಸಾರಿಗೆ ಬಳಸಿ ಎಂದು ಸಚಿವ ಸೋಮಣ್ಣ ತಿಳಿಸಿದ್ದಾರೆ. ಭಾರತ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ. 140 ಕೋಟಿ ಭಾರತೀಯರನ್ನ ಮತ್ತೆ ಎಲ್ಲ ಒಂದ್ ಕಡೆ ಮುಖ್ಯವಾಹಿನಿಯಿಂದ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವೆಲ್ಲವೂ ಕೂಡ ತೀರ್ಮಾನ ಆಗಿದೆ. ಒಂದು ಮೆಟ್ರೋ, ಟ್ರೈನು, ಬಸ್ಗಳು ಮತ್ತೊಂದು ಎಲ್ಲವೂ ಕೂಡ ನಮ್ಮ ಉಪಯುಕ್ತಕ್ಕೋಸ್ಕರ ಆಗಿರ್ತಕ್ಕಂಥದ್ದು. ಆದ್ರಿಂದ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇರೋದು, ಏನಿವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಆಯಿಲ್ ಪ್ರೈಸಸ್ ಎಲ್ಲವೂ ಕೂಡ ಗಮನಕ್ಕೆ ಇರೋದ್ರಿಂದ, ಕ್ರೂಡ್ ಆಯಿಲ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ರಾಷ್ಟ್ರದ ಪ್ರಧಾನಿಗಳು ಒಂದು ಮನವರಿಕೆ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ ದೇಶದ ಮಹಾಜನತೆಗೆ. ಅದನ್ನು ಯಾವುದೇ ಕಾರಣ ಸೂಚನೆ ಮಾಡಿಲ್ಲ, ಅವರು ಮನವರಿಕೆ ಮಾಡಿದ್ದಾರೆ. ದೇಶದಲ್ಲಿ ಮಿತವ್ಯಯ ಮಾಡೋದ್ರಿಂದ ಯಾವ ರೀತಿ ನಾವು ಮುಂದೆ ಸಾಮಾನ್ಯರಿಗೂ ಕೂಡ ನಾವು ನೆರವಾಗಬಹುದು ಅನ್ನೋದಕ್ಕೆ. ಆದ್ರಿಂದ ಪೆಟ್ರೋಲು, ಡೀಸೆಲ್, ಗೃಹ ಬಳಕೆ ವಸ್ತುಗಳು ತುಂಬಾ ಅವಶ್ಯಕತೆ ಇದೆ. ಇದನ್ನ ಮಿತವಾಗಿ ಬೆಳೆಸಿ ಅನ್ನೋದ್ರಿಂದಾನೆ ನಾವು ಕೂಡ ಅದನ್ನು ಎಚ್ಚೆತ್ತುಕೊಂಡು, ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮೋಹನ್ ಅವರು ನಾವು ಇವತ್ತು ನಮ್ಮದೇ ಆದಂತಹ ಕಾರ್ಯಕ್ರಮಕ್ಕೂ ಕೂಡ ನಾವು ಟ್ರೈನಲ್ಲಿ, ಮೆಟ್ರೋನಲ್ಲಿ ಬಂದಿದ್ದೀವಿ. ಸ್ಕೂಟರ್ ಹೆಂಗಿತ್ತು ಅನ್ನೋದು ದೊಡ್ಡ ಅನುಭವ ಆಗಿತ್ತು, 10 ವರ್ಷ ಆಗಿತ್ತು. ಅದರ ಅನುಭವವನ್ನು ಕೂಡ ಮೋಹನ್ ಅವರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಸಂದರ್ಭ, ಸನ್ನಿವೇಶ, ಅವಕಾಶ ಇದ್ದಾಗೆಲ್ಲ ಕೂಡ ನಾವು ಕೂಡ ಸಾಮಾನ್ಯ ಜನರ ಜೊತೆ ಬೆರೆತ್ಕೊಳ್ಳೋದು ನಮ್ಮ ಕರ್ತವ್ಯ. ಮತ್ತೆ 96ರಲ್ಲಿ ಮೆಟ್ರೋ ಯೋಜನೆಯನ್ನ
ಕಾರ್ಯರೂಪಕ್ಕೆ ತಂದಾಗ ನಾನು ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಮೊದಲನೇ ಫೇಸ್ ಅಂತ ತಂದಿದ್ದು ನನ್ನ ಕಾಲದಲ್ಲಿ ಬೆಂಗಳೂರು ಮತ್ತು ಮುಂಬೈ ನಡುವಿನ ಸಂಪರ್ಕವನ್ನ ಮತ್ತಷ್ಟು ಬಲಪಡಿಸಲಿಕ್ಕೆ ಈ ಒಂದು ಹೊಸ ಎಕ್ಸ್ಪ್ರೆಸ್ ರೈಲು ಭಾರಿ ಉಪಯುಕ್ತವಾಗಿದೆ. ಸರ್ಕಾರದ ಈ ಒಂದು ರೈಲು ಸೇವೆಯಿಂದಾಗಿ ಪ್ರಯಾಣಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸಂಚರಿಸಲಿಕ್ಕೆ ಅವಕಾಶ ಸಿಕ್ಕಂತೆ ಆಗಿದೆ.